शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಇವತ್ತಿನ ಈ ಇಫ್ತಾರ್ ಕೂಟದ ಕೇಂದ್ರ ಬಿಂದುಗಳು ಆತ್ಮೀಯರಾಗಿರ್ತಕ್ಕಂಥ ಈ ಫಯಾಜ್ ಕಲಾದಿ ಅವರು ಈ ಸುವಿಧಾ ಗ್ರೂಪಿನವರು ಈ ಇಫ್ತಾರ್ ಕೂಟವನ್ನು ನೆರವೇರಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ರಂಜಾನ್ ಹಬ್ಬದ ಪ್ರಯುಕ್ತ ಸರ್ವಧರ್ಮದ ಒಂದು ದ್ಯೋತಕವಾಗಿರ್ತಕ್ಕಂಥ ಇಫ್ತಾರ್ ಕೂಟದಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಎಲ್ಲ ಬಾಂಧವರು ಬಂದು ಈ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿ ಎಲ್ಲರಿಗೆ ಒಂದು ಸೌಹಾರ್ದತೆಯಿಂದ ಬಾಳಬೇಕನ್ನುವಂಥ ಸಂದೇಶದ ಒಂದು ಮೊಹಮ್ಮದ್ ಪೈಗಂಬರ್ ಅವರ ಸಂದೇಶದ ಮುಖಾಂತರ ಅವರು ಪ್ರತಿ ವರ್ಷ ಮಾಡ್ಕೊತ ಬಂದಿದ್ದಾರೆ. ಅವರಿಗೆ ದೇವರು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಮತ್ತು ಈ ಇಫ್ತಾರ್ ಕೂಟ ಬಂದಿರತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು ಬಂಧುಗಳು ಅವರಿಗೂ ಕೂಡ ಅವರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ನಾವು ಕೂಡ ಇಲ್ಲಿ ಬಂದು ಕರೆಸಿ ನಮ್ಮ ಸನ್ಮಾನ ಮಾಡಿ ಇಫ್ತಾರ್ ಕೂಟಕ್ಕೆ ಆಹ್ವಾನ ಮಾಡಿದ್ದಕ್ಕೆ ಸುವಿಧಾ ಗ್ರೂಪಿನವರಿಗೆ ಮತ್ತು ಕಲಾದಿಗವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ನನ್ನ ಹೆಸರು ಕೀರ್ ಪಾಟೀಲ್ ಅರ್ಕಿ. ಫಯಾಜ್ ಕಲಾದಿಗರ ನೇತೃತ್ವದಲ್ಲಿ ಇಫ್ತಾರ್ ಕೂಟ ರಂಜಾನ್ ಹಬ್ಬದ ನಿಮಿತ್ತವಾಗಿ ಇಫ್ತಾರ್ ಕೂಟವನ್ನು ಏರ್ಪಡಿಸಿದ್ದಾರೆ. ಅವರು ಕಳೆದ 15 ವರ್ಷದಿಂದ ಅವರ ಸಂಘಟನೆಯಿಂದ ಇಫ್ತಾರ್ ಕೂಟವನ್ನು ಮಾಡ್ಕೊತ ಬಂದಿದ್ದಾರೆ. ಭಗವಂತ ಅವರಿಗೆ ಇನ್ನೂ ಮಾಡುವಂಥ ಧರ್ಮದ ಎಲ್ಲ ಅವರ ಮಿತ್ರರನ್ನು ಕರೆದು ಅವರು ಇಫ್ತಾರ್ ಕೂಟವನ್ನು ಮಾಡ್ತಾರೆ. ಅವ್ರಿಗೆ ಇನ್ನೂ ಮಾಡುವಂಥ ಭಗವಂತ ಅವರಿಗೆ ಶಕ್ತಿ ಕೊಡಲಿ ಅಂತ ಹೇಳುತ್ತಾ, ಇವತ್ತು ಕಳೆದ 15 ವರ್ಷದಿಂದ ನಾವು ಅವರ ಇಫ್ತಾರ್ ಕೂಟದಲ್ಲಿ ನಾವು ಪಾಲ್ಗೊಳ್ಳಕತ್ತೀವಿ. ಅವರು ಪ್ರತಿ ವರ್ಷವೂ ಅಗದಿ ಭರ್ಜರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಈ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ರಂಜಾನ್ ಹಬ್ಬದ ಶುಭಾಶಯಗಳು ಹೇಳ್ತಾರೆ. ನನ್ನ ಹೆಸರು ಗಂಗಾಧರ್ ಸಂಪಣ್ಣ ಅಧ್ಯಕ್ಷ, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ. ಇಂದು ರಂಜಾನ್ ಮಾಸದ ಪ್ರಯುಕ್ತ ನಗರದ ಚಾಂದಿನಿ ಮಂಗಲಕಾರದಲ್ಲಿ ಸರ್ವಧರ್ಮ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ಇದರ ನೇತೃತ್ವವನ್ನು ಸುವಿಧಾ ಸಾಮಾಜಿಕ ಸಂಸ್ಥೆ ಕಳೆದ 15 ವರ್ಷಗಳಿಂದ ವಿಜಯಪುರ ಜಿಲ್ಲೆಯ ಬೇರೆ ಬೇರೆ ಧರ್ಮೀಯರ ಮುಖಂಡರನ್ನು ಕರೆಸಿ ಅದರಲ್ಲಿ ವಿಶೇಷವಾಗಿ ಪೂಜ್ಯರನ್ನು ಕರೆಸಿ ಇವತ್ತು ಕೂಡ ಪರಮ ಪೂಜ್ಯ ವೀರಪಕ್ಷ ಮಹಾಸ್ವಾಮೀಜಿಯವರು, ಫೈರೋಜ್ ಹುಸೇನಿ ಪೀಠಾಧಿಪತಿಗಳು, ಮನಗುಳಿ ಶರೀಫ್ ಹಾಗೂ ಇನ್ನಿತರ ಎಲ್ಲ ಮುಖಂಡರು ಸೇರಿ ಸರ್ವಧರ್ಮ ಇಫ್ತಾರ್ ಕೂಟವನ್ನು ನಾವು ಏರ್ಪಡಿಸಿದ್ದೀವಿ. ಇದರ ಉದ್ದೇಶ ಇಷ್ಟೇ, ಈ ನಮ್ಮ ನಾಡ ಗಂಗಾ ಜಮ್ನಿ ತೆಹಜೀಬ್ ಅನ್ನುವಂಥ ಇದು ನಾಡು. ಈ ನಾಡಿನಲ್ಲಿ ಸೂಫಿ ಸಂತ ಶರಣ ಹುಟ್ಟಿದ ನಾಡು. ಪರವಾದಿ ಪೈಗಂಬರ್ ಅವರು ನಮ್ಮ ಹಾಕು ಕೊಟ್ಟಂಥ ಮಾರ್ಗದ ದರ್ಶನದಲ್ಲಿ ನಾವು ನಡ್ತಾ ಇದ್ದೀವಿ. ಇದರಲ್ಲಿ 12ನೇ ಶತಮಾನದಲ್ಲಿ ಹಸನ್ನನ ಅವರು ಹೇಳಿದಂಥ ಏನು ನಮ್ಗೆ ಮಾರ್ಗದರ್ಶನ ಮಾಡಿದಾರೋ ಆ ಮಾರ್ಗದರ್ಶನ ಮೇಲೆ ನಡ್ಕೋತಾ ಬಂದಿದ್ದೀವಿ. ಆ ನಿಟ್ಟಿನೊಳಗೆ ನಾವು ಎಲ್ಲರನ್ನ ಕರೆಸಿ ಕಳೆದ 10-15 ವರ್ಷಗಳಿಂದ ನಾವು ಸರ್ವಧರ್ಮ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡ್ತಾಯಿದ್ದೀವಿ. ಆ ಭಗವಂತಲ್ಲಿ ನಾನು ರಂಜಾನ್ ಮಾಸದಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ನಾವೆಲ್ಲ ಏನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಲ್ಲರಿಗೂ ಆ ದೇವರ ಆರೋಗ್ಯ ಆಯುಷ್ಯ ಕೊಟ್ಟಲಿ ಮತ್ತು ನಮ್ಮೆಲ್ಲ ಹಿಂದೂ ಮುಸಲ್ಮಾನ್ ಬಾಂಧವರು ಎಲ್ಲರೂ ಈ ದೇಶದ ಅಭಿವೃದ್ಧಿಗಾಗಿ ಮುಂದೆ ಬರಲಿ ಮತ್ತು ಎಲ್ಲರೂ ನಾವು ಪ್ರೀತಿಯಿಂದ ಇರೋಣ ಅಂತಕ್ಕಂಥ ಮಾತುಗಳ ಸಂದರ್ಭ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನಾನು ಫಯಾಜ್ ಕಲಾದಿ, ಅಧ್ಯಕ್ಷರು ಸುವಿಧಾ ಸಾಮಾಜಿಕ ಸಂಸ್ಥೆ ವಿಜಯಪುರ. अस्सलाम वालेकुम रहमतुल्लाहि व बरकातहू। जैसा कि आप लोग जानते हैं, पिछले 15 सालों से यहाँ पे एक भावैक्यता का प्रतीक देखते हुए हमारे फयाज़ अहमद कलादगी साहब और उनका ग्रुप मिला के इफ्तियार कोटे यहाँ बनाते हैं। यहाँ पे सभी धर्म के लोगों को बुलाया जाता है। सभी धर्म के लोगों के साथ यहाँ बैठकर इफ्तियार कोटी होती है। यहाँ बहुत अच्छे पैमाने पे एक यहाँ इंतज़ाम हो जाता है और यहाँ सभी धर्म के लोग, सभी धर्म के गुरगोल जो हैं उन्हें आते हैं, आके यहाँ बैठ के एक भाईचारे का सबूत यहाँ पे दिया जाता है। हर साल की तरह इस साल भी फयाज़ कलादगी साहब बहुत अच्छे तरीके से यहाँ हम लोगों को बुलाया, हम आके यहाँ इफ्तार कोटी किए, बहुत अच्छा लगा। इसी तरह के हिंदू मुस्लिम सिख ईसाई सब मिल के जिस तरह से रमज़ान की खुशियाँ, नेमतें, रहमतें, बरकतें हम सबको मिला है, अल्लाह से दुआ किए कि अल्लाह सारे धर्म के लोगों के साथ अच्छे मोहब्बत से पेश आते हुए इस रमज़ान में दुआ करने के लिए यहाँ एहतमाम किया गया। सब लोग अच्छा दुआ किए हैं। यहाँ ऐसा होली भी अच्छे तरीके से मनाएगी, उसी तरह रमज़ान भी अच्छे तरीके से यहाँ मनाया जाएगा। सुकून और चैन के साथ यहाँ के हिंदू मुसलमान सिख ईसाई मिल के भरपूर रमज़ान का फ़ायदा उठाते हुए रमज़ान की खुशियाँ के लिए अल्लाह से दुआ है कि अल्लाह ताला दुआ करेंगे। अल्लाह ताला से दुआ करते हुए अल्लाह ताला सभी धर्म के लोगों को एक साथ मिलजुल कर मोहब्बत से यहाँ पे हर एक ईद हमें अच्छे तरीके से मनाने के लिए यहाँ पे दुआ का एहतमाम किया। उस दुआ के
बैज में अल्लाह ताला हमारे सब की दुआओं को कबूल करें दे। हम सबको हिंदू मुस्लिम भाईचारे से रह दे। हिंदुस्तान में अमन और शांति का पैगाम इस रमज़ान के महीने में सारे मुसलमानों से मैं अपील करता हूँ कि वो हक़ में दुआ करें। हर मुसलमान हमारे भाईचारे से पूरे धर्म के लोगों के साथ मोहब्बत से पेश आके अच्छी सी दुआ करके अच्छा ईद मनाने की हम कोशिश करें इंशाअल्लाह। अस्सलाम वालेकुम। ಎಲ್ಲರಿಗೂ ಈ ಸರ್ವಧರ್ಮ ಇಫ್ತಾರ ಕೂಟದ ಈ ಕಾರ್ಯಕ್ರಮದಲ್ಲಿ ಭಕ್ತಿಪೂರ್ವವಾಗಿ ಹೃದಯಪೂರ್ವಕವಾಗಿ ಎಲ್ಲರಿಗೂ ಸ್ವಾಗತ ಕೋರುತ್ತೀನಿ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ವಿರೂಪಾಕ್ಷ ದೇವರಿಗೂ ನನ್ನ ವೈಯಕ್ತಿಕವಾಗಿ ನಮ್ಮ ಈ ಸಂಸ್ಥೆಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೀನಿ. ಅವರಿಗೆ ನಶೀಬ್ ರೋಜಿನಾರ್ ಅವರು ಬಂದು ಮತ್ತು ನಮ್ಮ ಕವಾಡಿ ಸರ್ ಅವರು ಅವರಿಗೆ ಸಾಥ್ ಕೊಡಬೇಕು. ಇಬ್ಬರು ಮಾನ್ಯರು ಅವರಿಗೆ ಸನ್ಮಾನಿಸಿ ಗೌರವಿಸಬೇಕಂತ ನಾನು ಕೇಳ್ಕೊಳ್ತೀನಿ. ಆತ್ಮೀಯರು, ನಮ್ಮ ಕರ್ನಾಟಕ ಗಣ ಸರ್ಕಾರದ ಕರ್ನಾಟಕ ಬಾಲ್ ವಿಕಾಸ್ ಅಕಾಡೆಮಿಯ ಅಧ್ಯಕ್ಷರು, ನಮ್ಮ ಆತ್ಮೀಯರಾದಂಥ ಸನ್ಮಾನ್ಯ ಸಂಗಮೇಶ್ ಬೋಪೇಶ್ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೀನಿ. ಅವರಿಗೆ ಶಫೀಕ್ ಜಾಗೀದಾರ್ ಅವರು ಮತ್ತು ಅಬೂಬಕರ್ ಬಾಚಾನಿ ಅವರು ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಶಂಕರಗೌಡ ಹಿರೇಗೌಡ ಅವರು ಕೂಡ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತೀನಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಇನ್ನೊಬ್ಬರು ನಮ್ಮ ಅತಿಥಿಯಾಗಿ ಅತಿಥಿಯನ್ನು ಆಗಿ ಆಗಮಿಸಿರುವ ಮಹಾದೇವರಾಜಿ ಹಿರಿಯ ಗೌರವಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಅವರಿಗೂ ಕೂಡ ಸ್ವಾಗತ ಕೋರುತ್ತೀನಿ. ಅವರಿಗೆ ಲತೀಫ್ ತಲಾಕಿ ಅವರು ಬಂದು ಉಪಸ್ಥಿತರಿರುವ ಇನ್ನೊಬ್ಬರು ಮಾನ್ಯ ನಮ್ಮ ಇಲಾಸ್ ಅಹಮದ್ ಸಿದ್ದಿಕಿ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೀನಿ. ಅವರಿಗೆ ಮಾಜಿ ಸದಸ್ಯರು ಅವರಿಗೂ ಸ್ವಾಗತವನ್ನು ಕೊಟ್ಟು ಅವರಿಗೆ ಹಸನ್ ಕಲಾದಿ ಅವರು ಬಂದು ಅವರಿಗೆ ಸನ್ಮಾನಿಸಬೇಕಂತ ಅವರಿಗೆ ಕೇಳ್ಕೊಳ್ತೇನೆ. ಇನ್ನೊಬ್ಬರು ನಮ್ಮ ಈ ಸಂಸ್ಥೆಯ ಮುಖಂಡರಾಗಿರುವಂಥ ಸನ್ಮಾನ್ಯ ಅಜರ್ ಸಾಹೇಬ್ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ನಸೀಬ್ ರೋಜಿನಾರ್ ಅವರು ಸನ್ಮಾನಿಸಬೇಕು ಕೇಳಿಕೊಳ್ತೇನೆ. जरा इधर देखो बाद में फोटो प्लीज सर. हाँ ओके. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲು ಕೇಳಿಕೊಳ್ತೇನೆ. ಈ ಪವಿತ್ರವಾದಂಥ ರಂಜಾನ್ ಮಾಸದಲ್ಲಿ ಇವತ್ತು ಇಫ್ತಿಯಾರ್ ಕೂಟಕ್ಕೆ ಆಗಮಿಸಿರುವಂತಹ ನಮ್ಮ ಈರುವರು ಪೂಜ್ಯರಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಭಾಗವಹಿಸಿಕೊಳ್ಳುವ ನನ್ನೆಲ್ಲ ಪ್ರೀತಿ ಬಂಧುಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಪವಿತ್ರವಾದ ಮಾಸದಲ್ಲಿ ಉಪವಾಸ ಮಾಡೋದರ ಮೂಲಕ ಭಗವಂತನ ಸ್ಮರಣೆಯನ್ನು ಮಾಡುವಂತಹ, ಹೇಗೆ ನಮಗೆ ಶ್ರಾವಣ ಮಾಸ ನಾವು ದೇವರ ನಾಮವನ್ನು ಸ್ಮರಣೆ ಮಾಡ್ತೇವೋ, ಶ್ರವಣ ಮಾಡ್ತೇವೋ, ಆ ಸಂದರ್ಭದಲ್ಲಿ ಭಗವಂತನ ಬಗೆಗಿನ ವಿಚಾರಗಳನ್ನು ಎಲ್ಲ ಹಂತಗಳಲ್ಲಿ ತಿಳಿದುಕೊಳ್ತಕ್ಕಂಥ ಪ್ರಯತ್ನ ಮಾಡ್ತೇವೆ. ಹಾಗೆ ನಮ್ಮ ಇಸ್ಲಾಂ ಬಂಧುಗಳು ಈ ಒಂದು ಪವಿತ್ರ ರಂಜಾನ್ ಸಂದರ್ಭದಲ್ಲಿ ಅಲ್ಲಾಹನನ್ನು ಸ್ಮರಣೆ ಮಾಡುವಂತಹ ಸಾತ್ವಿಕ ಜೀವನವನ್ನು ನಡೆಸಲು ಎಲ್ಲರಿಗೂ ಪ್ರೇರಣೆ ನೀಡುವಂತಹ ಒಂದು ಬಹಳ ದೊಡ್ಡ ಪವಿತ್ರವಾದಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡ್ತಾರೆ. ಹಾಗಾಗಿ ನಾನು ಕೂಡ ಈ ಕುರಾನ್ ಬಗ್ಗೆ ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಜನ್ನತ್ ಅಂದರೆ ಸ್ವರ್ಗ ಎಲ್ಲೈತಿ ಅಂತಂದರೆ ಕುರಾನಲ್ಲಿ ಹೇಳ್ತಾರೆ ತಾಯಿಯ ಪಾದದ ಅಡಿಯಲ್ಲಿ ಸ್ವರ್ಗ ಇದೆ ಅಂತ ಹೇಳ್ತಾರೆ. ಅದಕ್ಕೆ ನಾನಿಲ್ಲಿ ಬಂದಂಥ ನಮ್ಮ ಬಂಧುಗಳಲ್ಲಿ ಪ್ರಾರ್ಥಿಸೋದಿಷ್ಟೇ, ಜಗತ್ತಿನಲ್ಲಿ ತಾಯಿಗೆ ಜಾತಿ ಇಲ್ಲ, ಮಕ್ಕಳಿಗೆ ಜಾತಿ ಇಲ್ಲ, ರೈತರಿಗೆ ಜಾತಿ ಇಲ್ಲ. ಹಾಗಾಗಿ
ಈ ಒಂದು ಜಾತ್ಯತೀತವಾದ ರಾಷ್ಟ್ರದಲ್ಲಿ ನಾವೆಲ್ಲ ತಾಯಿಯನ್ನು ಗೌರವಿಸುವ ಆ ಮೂಲಕ ಧರ್ಮ ಅಂತಂದರೆ ಎಲ್ಲ ಧರ್ಮದ ಸಾರ ಒಂದೇ. ನಾವೆಲ್ಲ ಭಗವಂತನ ಮಕ್ಕಳು. ಭಗವಂತನ ಒಂದು ಇಚ್ಛೆಗನುಸಾರವಾಗಿ ನಾವು ಇರುವಷ್ಟು ದಿನ ಎಲ್ಲರೂ ಬಹಳ ಪ್ರೀತಿ ಸೌಹಾರ್ದತೆಯಿಂದ ಬದುಕನ್ನು ನಡೆಸೋ ಹಾಗೆ ಆಗಬೇಕು ಅನ್ನೋದೇ ನಮ್ಮೆಲ್ಲರ ಸದಾಶಯವಾಗಿದೆ. ನಾವೆಲ್ಲ ಬಸವ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಂಡವರು. ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗನ ಶರಣರ ಮನೆಯ ಮಗನೆಂದೆನಿಸಯ್ಯ ಅಂತ ಬಸವಣ್ಣವರು ಹೇಳಿದ್ದಾರೆ. ನಮ್ಮ ಪ್ರಯಾಸ್ ಕಲಾದ್ಗಿಯವರು ಎಲ್ಲ ಹಿರಿಯರನ್ನ ಯುವ ಸಹೋದರರನ್ನ ಕರೆದುಕೊಂಡು ಪ್ರತಿ ವರ್ಷ ಉತ್ತರಕೂಟ ಒಂದೇ ಅಲ್ಲ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನೆಲ್ಲ ನಮ್ಮ ಸುವಿಧಾ ಸಂಸ್ಥೆಯಿಂದ ಅವರು ಸನ್ಮಾನ ಮಾಡ್ತಾರೆ. ಇಂಥದ್ದೊಂದು ಒಳ್ಳೆಯ ವಾತಾವರಣವನ್ನು ಈ ಸಂಸ್ಥೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡೋದರ ಮೂಲಕ ನಗರದ ಜನರ ಹೃದಯವನ್ನು ಗೆದ್ದಿದ್ದೀರಿ. ನಾನು ಅವ್ರು ಭಾಳ ಕಾರ್ಯಕ್ರಮಕ್ಕೆಲ್ಲ ಭಾಳ ಅವ್ರು ನೋಡೋಕೆ ಏನು ಕಾಣಿಸ್ತಾರೆ, ಆದರೆ ಅವ್ರು ಭಾಳ ಸೀರಿಯಸ್. ಅವ್ರ ಮಕ್ಕಳ ಮ್ಯಾರೇಜ್ ಎಲ್ಲ ಇದ್ದಾಗ ಒಂದು ಮ್ಯಾರೇಜಿಗೆ ನಾನು ಬಂದಿದ್ದೆ, ಮತ್ತೊಂದು 2 ಮ್ಯಾರೇಜಿಗೆ ನಾನು ತಪ್ಪಿಸಿದ್ದೆ. ಅದಕ್ಕೆ ಇವತ್ತು ಧಾರವಾಡದಾಗ ಒಂದು ಕಾರ್ಯಕ್ರಮ ಇದ್ರೂ ಬಿಟ್ಟು, ಯಾಕಂದರೆ ಈ ಪವಿತ್ರ ಮಾಸದಲ್ಲಿ ನಮ್ಮ ಇಸ್ಲಾಂ ಬಂಧುಗಳ ಜೊತೆಗೆ ಪಾಲ್ಗೊಳ್ಳುವುದು ಅಲ್ಲ ಸ್ಮರಿಸುವುದು ಭಾಳ ಪವಿತ್ರವಾದ ಕೆಲಸ ಅಂತ ಭಾಳ ಸಂತೋಷದಿಂದ ನಾನು ಈ ಇಫ್ತಿಯಾರ್ ಕೂಟದಲ್ಲಿ ಪಾಲ್ಗೊಂಡಿದ್ದೇನೆ. ನಮ್ಮೆಲ್ಲ ಬಂಧುಗಳಿಗೆ ನಾನು ಶುಭವನ್ನು ಹಾರೈಸ್ತೇನೆ. ತಾಯಿಯೇ ದೇವರು, ನಾವೆಲ್ಲ ನಮ್ಮ ನೆರೆಹೊರೆಯವರನ್ನು ಪ್ರೀತಿಸೋಣ. ಆ ಮೂಲಕ ನಮ್ಮ ಧರ್ಮದಲ್ಲಿ ಕುರಾನ್ನಲ್ಲಿ ಏನೇನು, ಇಸ್ಲಾಂ ಧರ್ಮದಲ್ಲಿ ಕುರಾನ್ನ ಪವಿತ್ರ ಗ್ರಂಥದಲ್ಲಿ ಏನು ಮೊಹಮ್ಮದ್ ಪೈಗಂಬರ್ ಅವರು ಏನು ಸಂದೇಶ, ನಾವು ಇನ್ನೊಬ್ಬರನ್ನ ಪೀಡಿಸದೆ ಬದುಕೋದು, ಇನ್ನೊಬ್ಬರನ್ನ ಪ್ರೀತಿಸೋದು, ಕಾಯಕ ಮಾಡೋದು. ಈ ಇದರಲ್ಲಿ ಬಡ್ಡಿ ಆಡೋದ್ರ ಬಗ್ಗೆ ಈಗೆಲ್ಲ ನೀವು ಮೈಕ್ರೋ ಫೈನಾನ್ಸ್ ಬಗ್ಗೆ ಎಲ್ಲ ಕೇಳ್ತಾ ಇದ್ದೀರಿ. ಈ ರಾಜ್ಯದಲ್ಲಿ ಸುದ್ದಿ ಮಾಡಿ ನನಗೆ ಗೊತ್ತಿರೋ ಹಾಗೆ ಇಸ್ಲಾಂ ಸಮುದಾಯದ ಯಾವುದೇ ನಮ್ಮ ಬಂಧುಗಳು ಬಡ್ಡಿ ವ್ಯವಹಾರ ಮಾಡೋದನ್ನು ನಾನಂತೂ ನೋಡಿಲ್ಲ. ಅಂದರೆ ಇಂಥ ಪವಿತ್ರವಾದ ಒಳ್ಳೆಯ ಸಂದೇಶಗಳನ್ನು ನಾವು ಜೀವನದಲ್ಲಿ ಯಾವುದೇ ಧರ್ಮದಲ್ಲಿ ಅದನ್ನು ಸ್ವೀಕಾರ ಮಾಡಿ ಜನಮುಖಿಯಾಗಿ ಜೀವನ ಮಾಡುವುದೇ ನಾವು ಭಗವಂತನಿಗೆ ಮತ್ತು ಅಣ್ಣನಿಗೆ ಸಲ್ಲಿಸ್ತಕ್ಕಂಥ ಬಹಳ ದೊಡ್ಡ ಗೌರವ ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನ ಅತ್ಯಂತ ಕೃತಜ್ಞತೆಯಿಂದ ನನ್ನನ್ನು ಆಮಂತ್ರಿಸಿರ್ತಕ್ಕಂಥ ಸಹೋದರ ಪ್ರಯಾಸ್ ಕಲಾದ್ಗಿ ಅವರಿಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕರುಣಾನಿಧಿಯಾದ ದಯಾಮಯನಾದ ನಮ್ಮೆಲ್ಲರ ಜಗದೊಡೆಯನ ನಾಮಸ್ಮರಣೆಯಿಂದ ಪ್ರಾರಂಭಿಸುತ್ತಾ ಈ ಪವಿತ್ರ ಮಾಸದ ಇಫ್ತಿಯಾರ ಕೂಟದಲ್ಲಿ ನಾವು ಸಾಮೂಹಿಕವಾಗಿ ಧರ್ಮನಿಷ್ಠರಾಗಲಿಕ್ಕೆ ನಮ್ಮೆಲ್ಲರ ಜಗದೊಡೆಯ ನಮ್ಮೆಲ್ಲರ ಮೇಲೆ ಉಪವಾಸವನ್ನು ಕಡ್ಡಾಯಗೊಳಿಸಿದ. ಬಡವರ ಮೇಲೆಲ್ಲ, ಶ್ರೀಮಂತರ ಮೇಲೆ ಅಲ್ಲ, ಅವನು ಸತ್ಯ ವಿಶ್ವಾಸಿಕರ ಮೇಲೆ ಈ ಪವಿತ್ರ ತಿಂಗಳ ಉಪವಾಸವನ್ನು ಕಡ್ಡಾಯಗೊಳಿಸಿ ಧರ್ಮನಿಷ್ಠರಾಗಿ ಎಂದ. ಧರ್ಮನಿಷ್ಠರಾಗಲಿಕ್ಕೆ ಪರಮಾತ್ಮ ನಮಗೆ ಈ 12 ತಿಂಗಳಲ್ಲಿ ಈ ಒಂದು ತಿಂಗಳ ಪವಿತ್ರ ತಿಂಗಳವನ್ನಾಗಿ ಕೊಟ್ಟ. ಆ ಪವಿತ್ರ ತಿಂಗಳಲ್ಲಿ ಪರಮಾತ್ಮ ಏನು ಮಾಡಿದಪ್ಪ ಅಂದ್ರೆ 3 ಭಾಗಗಳನ್ನಾಗಿ ಮಾಡಿದ. ನೋಡ್ರಿ, ಅವನು ಕರುಣಾನಿಧಿಯಾಗಿದ್ದಾನೆ, दयामयनागिದ್ದಾನೆ, वो गफूरुर रहीम है, वो 70 माह की मोहब्बत वाला है, अपने बंदे पर रहमतों का नुज़ुल फरमाने के लिए ತನ್ನ ಸತ್ಯ ವಿಶ್ವಾಸಿಕನ ಮೇಲೆ ಅವನ ಅನುಗ್ರಹಗಳನ್ನು ಸದಾ ಆಗಿ ಅವತರಿಸಲಿಕ್ಕೆ ಪರಮಾತ್ಮ ಏನು ಮಾಡಿದ, ಈ 30 ದಿನದ ಒಂದು 10 ದಿನದ ಭಾಗ ರಹಮತ್ ಅಂತ, ಅವನ ಅನುಗ್ರಹ. ಹಾಗಾದರೆ ನಾವು ಈ ಪವಿತ್ರ ತಿಂಗಳದ 10 ದಿನ ಅವನ ಅನುಗ್ರಹದ ಭಿಕ್ಷೆ ಬೇಡಬೇಕು. ಅದಕ್ಕಾಗಿ ಈ ಪರಮಾತ್ಮ ಪವಿತ್ರ ತಿಂಗಳಲ್ಲಿ ನಮ್ಮೆಲ್ಲರಿಗೂ ಉಪವಾಸ ಅಂದರೆ ಊಟ ಬಿಡುವುದಲ್ಲ, ಉಪವಾಸ ಅಂದರೆ ಇಂದ್ರಿಯಗಳ ಉಪವಾಸ. ನೀನು ಅಂಗಗಳಿಂದ ಉಪವಾಸ ಮಾಡು, ನಾಲಿಗೆಯಿಂದ ಒಳ್ಳೆಯದನ್ನು ಬಿಡುವ ತರಬೇತಿಯನ್ನು ಪಡೆದುಕೊಳ್ಳಲಿಕ್ಕೆ ಪರಮಾತ್ಮ ಈ ಪವಿತ್ರ ತಿಂಗಳವನ್ನು ಸತ್ಯ ವಿಶ್ವಾಸಿಗೋಸ್ಕರ ಅವನ ಅನುಗ್ರಹದ ಪವಿತ್ರ ತಿಂಗಳವನ್ನಾಗಿ. ನೋಡ್ರಿ,
सत्य विश्वासिकರಿಗೆ ಕ್ಷಮಿಸುವ प्रमाण ಮಾಡಿದ मैं तुम्हारी गुनाहों की मगफिरत का वादा करता हूँ इसलिए दूसरे अशरे में आज हम सबको बुलाकर फयाज कलादगी साहब ने आज इफ्तियार में ये रमज़ान सिर्फ मुसलमानों के लिए नहीं है, ये रमज़ान कोई बड़े छोटे के लिए नहीं है, ये रमज़ान का महीना मुबारक महीना ईमान वालों के लिए मोमिनों के लिए है। या अय्युहल्लज़ीना आमनू कहा, ईमान वालों कहा, ए सत्य विश्वासी करे ನಾನು ನಿಮ್ಮ ಮೇಲೆ ಈ ಪವಿತ್ರ ತಿಂಗಳನ್ನ ನನ್ನ ಅನುಗ್ರಹದ ತಿಂಗಳಾಗಿ ಮಾಡಿದ್ದೇನೆ, नन्निंद क्षमेय तिंगलागी ಮಾಡಿದ್ದೇನೆ। हम सब की गुनाहों की मगफिरत का वादा करता है, तो हम सब आज़ाओं के अमल के साथ इस वक्त अल्लाह से दुआ मांगेंगे, अल्लाह हमारी मगफिरत अता फरमाएगा। ये यकीन और ईमान के साथ जो मांगेगा अल्लाह उसे दे देगा। इसीलिए इफ्तियार का वक्त दुआ मांगने का वक्त है। तो इफ्तियार का वो तीसरा अशरा मोक्ष का है, मगफिरत का है, नजात का है। देखिए नजात का है तो परमात्मा ಈ ಪವಿತ್ರ ತಿಂಗಳ ಮೂರನೇ ಭಾಗದಲ್ಲಿ ಹೇಳ್ತಾನ, ನಾನು ನಿನಗೆ ಮೋಕ್ಷ ಕೊಡುವೆನು, ನೀನು ಇಂದ್ರಿಯಗಳ ಉಪವಾಸ ಮಾಡಿ ಇಫ್ತಿಯಾರ ಕೂಟದ ಸಮಯದಲ್ಲಿ ನೋಡಿ, ಇವತ್ತು ಜ್ಞಾನದ ಕೂಟ, ಅದರ ಸಲುವಾಗಿ ನನ್ನ ಪ್ರಾರ್ಥನೆ ಇದೆ, ಪರಮಾತ್ಮ ಇಂಥ ಪವಿತ್ರ ತಿಂಗಳಲ್ಲಿ ನಮ್ಮೆಲ್ಲರಿಗೂ ಧರ್ಮನಿಷ್ಠನಾಗಿ ಆಚಾರವೇ ಸ್ವರ್ಗ ಅಂತಕ್ಕಂಥ ಆಚಾರವುಳ್ಳವರಾಗಲಿಕ್ಕೆ ಈ ತರಬೇತಿಯ 30 ದಿನದ ತರಬೇತಿ 12 ತಿಂಗಳ ಆಚಾರವುಳ್ಳವರನ್ನು ಮಾಡಿ ಸ್ವರ್ಗದಲ್ಲಿ ಪ್ರವೇಶಿಸುವ ಒಂದು ಭಾಗ್ಯ ಕೊಡಲಿ ಅನ್ನುವಂಥ ಪ್ರಾರ್ಥನೆಯಲ್ಲಿ, ಯಾಕಂದ್ರೆ ಸಮಯ ಇಲ್ಲ, ಸಮಯದ ಅಭಾವ ಇರೋದ್ರಿಂದ ನಾನು 2 ಮಾತಲ್ಲಿ ಮುಗಿಸ್ತೇನೆ। ಈ ಪವಿತ್ರ ತಿಂಗಳ ಸತ್ಯ ವಿಶ್ವಾಸಿಗೋಸ್ಕರ ಮೋಕ್ಷದ ತಿಂಗಳ, ಕ್ಷಮೆಯ ತಿಂಗಳ, ಅವನ ಅನುಗ್ರಹದ ತಿಂಗಳ, ನಾವೆಲ್ಲರೂ ಅವನ ಹತ್ರ ಪ್ರಾರ್ಥನೆ ಮಾಡಿ ಪರಮಾತ್ಮ ನಮ್ಮೆಲ್ಲರ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿಯನ್ನು ಕೊಟ್ಟು 12 ತಿಂಗಳ ನಾವು ಆಚಾರವುಳ್ಳವರಾಗಿ ಪರಮಾತ್ಮನ ಸಂಪ್ರೀತಿಗೆ ಪಾತ್ರರಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ 12 ಮಾತುಗಳಿಗೆ ವಿಶ್ರಾಂತಿ ಕೊಡ್ತೀನಿ। ಅಲ್ಲಾಹುಮ್ಮ ಅಂತ ಸಲಾಮ್, ಓಂ ಶಾಂತಿ ಶಾಂತಿ ಶಾಂತಿ। सल्लु अलैहि वसल्लिमु तस्लीमा। अल्लाहुम्मा सल्लि अला सय्यदना शफीअना नबीना मौलाना मुहम्मदिन खैरुल खलाइक व अफजलुल बशर व शफील उम्मती फी यौमिल हशर व नशरी सय्यदिना मुहम्मदिन बअददी कुल शैइन मौला मिन लका वसल्लल जमील अंबिया वल मुरसलीन वल मलाइकतिल मुकर्रबीन व अला इबादिल्लाहिस सालिहीन बिरहमतिक या अर्हमुर राहिमीन। बिस्मिल्लाहिर रहमानिर रहीम। अल्हम्दुलिल्लाहि रब्बिल आलमीन अर्रहमानिर रहीम मालिकि यौमिद्दीन इय्याका नअबुदु व इय्याका नस्तईन इहदिना सिरातल मुस्तकीम सिरातल लज़ीना अनअमता अलैहिम गैरिल मग़दूबि अलैहिम वलद्दॉलीन। बिस्मिल्लाहिर रहमानिर रहीम। कुल हुवल्लाहु अहद अल्लाहुस समद लम यलिद व लम यूलद व लम यकुल लहु कुफुवन अहद। बिस्मिल्लाहिर रहमानिर रहीम। कुल हुवल्लाहु अहद अल्लाहुस समद लम यलिद व लम यूलद व लम यकुल कुल हुवल्लाहु अहद अल्लाहुस समद लम यलिद व लम यूलद व लम यकुल लहु कुफुवन अहद। इलाही रब्बुल आलमीन, तू रहीम है मौला रहम फरमा, तू करीम है मौला करम फरमा। इस बाबरकत महीने में मौला तो हम सब की मगफिरत फरमाने का वादा किया है, हम पर रहमतों का नुज़ूल का वादा किया है, हमारी नजात का वादा किया है। तो मौला हमारी दुआओं को कबूल फरमा, मौला हमें तेरे हुक्म को बजा लाने वाला बना, हमें तेरे हबीब के बताए हुए तरीके सलीके की ज़िंदगी बसर करने वाला बना। हम सब की दुआओं को कबूल फरमा, हम सब की मग़फ़िरत फरमा। या अल्लाह या रहमान या रहीम या हय्यू या क़य्यूम या हन्नान या मन्नान या बदीउस समावाति वल अर्द या ज़ुल जलाल वल इकराम या ज़ुल जलाल वल इकराम बिरहमतिक या अर्हमुर राहिमीन। बिस्मिल्लाहिर रहमानिर रहीम। अल्लाहुम्मा इन्नी लका सुनतो व बिका आमनतो व लैका तवक्कलतो व ला रिज़्क़िका अफ़्तरतो फ़तक़ब्बल मिन्नी। बिस्मिल्लाह।
ಪೂಜ್ಯ ಪರವಾದ ವಿರೂಪಾಕ್ಷಾದೇವರು ಸ್ಮರಣೆ ಮಾಡ್ತಾ ಪವಿತ್ರವಾದಂತಹ ರಂಜಾನ್ ತಿಂಗಳಿನ ಈ ಒಂದು ಶುಭ ಸಂದರ್ಭದಲ್ಲಿ ರೋಜಾ ಈ ಒಂದು ಇಫ್ತಿಯಾರ್ ಕೂಟದಲ್ಲಿ ಭಾಗಿಯಾಗಿರುವ ಪ್ರಮುಖ ರಾಜಕೀಯ ಧುರೀಣರಾದಂಥ ಸಂಗಮೇಶ್ ಅವರಲ್ಲಿ, ಮಲಗುಳಿಯ ಪೂಜ್ಯರಲ್ಲಿ, ಈ ಒಂದು ವೇದಿಕೆಯ ಮೇಲಿರುವ ಎಲ್ಲ ಮಹನೀಯರಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ, ನಾವೆಲ್ಲರೂ ಇವತ್ತು ಸ್ವರ್ಗದ ಬಾಗಿಲು ಅದು ತೆರೆದಂಥ ಒಂದು ಪ್ರಸಂಗದಲ್ಲಿ ಕೂಡಿದೆ. ಪವಿತ್ರವಾದಂಥ ಕುರಾನ್ ಹೊರಬಂದಂಥ ಒಂದು ಪವಿತ್ರವಾದಂಥ ಗಳಿಗೆ ಈ ಒಂದು ರಂಜಾನ್ ತಿಂಗಳ ಹಿಜ್ರಿ ಸನ್ ಇಸ್ಲಾಂ ಕ್ಯಾಲೆಂಡರ್ನ ಈ ಒಂದು 9ನೇ ತಿಂಗಳಿನಲ್ಲಿ ನಾವೆಲ್ಲರೂ ಮೊಹಮ್ಮದ್ ಪೈಗಂಬರರ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಇಂಥ ಒಂದು ಸಮನ್ವಯ ಭಾವೈಕ್ಯತೆಯ ಇಫ್ತಿಯಾರ್ ಕೂಟ ನಮ್ಮೆಲ್ಲರಿಗೂ ಸಾರ್ಥಕವಾಗಬೇಕು ಅಂತಂದರೆ ನಾವೆಲ್ಲರೂ ಪರಮಾತ್ಮನ ಋಣವನ್ನು ಒಂದು ತೀರಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಪರಮಾತ್ಮನ ಋಣ ನಮ್ಮ ಮೇಲೆ ಬಹಳಷ್ಟು ಅದ. ಪರಮಾತ್ಮ ಸುಂದರವಾದಂಥ ದೇಹ, ಮನಸ್ಸು, ಬುದ್ಧಿ, ಈ ಇಂದ್ರಿಯಗಳು ಎಲ್ಲವುಗಳನ್ನು ಕೊಟ್ಟು ನಮ್ಮೆಲ್ಲರಿಗೂ ಚೈತನ್ಯವನ್ನು ತುಂಬಿ ನಮ್ಮ ಜೀವನವನ್ನು ನಡೆಸಲಿಕ್ಕೆ ಕಾರಣೀಭೂತನಾಗಿದ್ದಾರೆ. ಅಂತಹ ಒಬ್ಬ ಏಕೈಕ ಜಗತ್ತಿನ ಒಡೆಯ ಪರಮದಯಾಳು ಪರಮನಿಧಿ, ಆ ಒಬ್ಬ ಪರಮಾತ್ಮನ ಸ್ಮರಣೆ ಮಾಡುವುದೇ ಒಂದು ಋಣ ತೀರಿಸಿದಂಗೆ. ನಿರಂತರವಾಗಿ ಆ ಒಂದು ಸ್ಮರಣೆ ನಮ್ಮಲ್ಲಿದ್ದರೆ ಅವನ ಋಣವನ್ನು ತೀರಿಸಿದಂಗೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ಜಗತ್ತಿನೊಳಗೆ ಋಣ ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ನಾವು ಸದಾ ಋಣವನ್ನು ತೀರಿಸಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಪಂಚಭೂತಗಳ ಕೃಪೆಯದ ನಮ್ಮ ಮೇಲೆ, ತಂದೆ ತಾಯಿಗಳ ಕೃಪೆಯದ, ಮನುಷ್ಯರ ಒಂದು ಸಹಕಾರದ, ಗುರುಗಳ ಇಂತಹ ದಾರ್ಶನಿಕರ ಒಂದು ಕೃಪೆಯದ, ಹಲವಾರು ಉಪಕಾರಗಳ ಒಂದು ಭಾರ ನಮ್ಮ ಮೇಲದ. ಆ ಎಲ್ಲ ಉಪಕಾರವನ್ನು ತೀರಿಸಬೇಕು ಅಂತಂದ್ರೆ ನಾವು ಪರಮಾತ್ಮ, ಗುರು, ಮನುಷ್ಯ, ಪಂಚಭೂತಗಳು, ನಮ್ಮ ತಂದೆ ತಾಯಿಗಳನ್ನು ಅತ್ಯಂತ ಗೌರವದಿಂದ ಕಂಡು ಪೂಜನೀಯ ಭಾವದಿಂದ ಇದ್ದೀವಿ ಅಂತಂದರೆ ಇದೇ ಒಂದು ದೊಡ್ಡ ಭಾವೈಕ್ಯ ಅನ್ನುವಂಥ ಮಾತನ್ನು ಹೇಳ್ತಾ, ಇಂತಹ ಒಂದು ಇಫ್ತಿಯಾರ್ ಕೂಟದಲ್ಲಿ ಪಾಲ್ಗೊಂಡ ಎಲ್ಲ ಮಹನೀಯರಿಗೂ ಶರಣಾರ್ಥಿಗಳನ್ನು ತಿಳಿಸಿ ನನ್ನೆರಡು ಮಾತುಗಳಿಗೆ ವಿರಾಮ.